ನಮಸ್ಕಾರ. ಎಚ್ ಡಿ ಕುಮಾರಸ್ವಾಮಿಯವರು ಮಾಜಿ ಕರ್ನಾಟಕದ ಮುಖ್ಯಮಂತ್ರಿಗಳು. ವರ್ತಮಾನದ ಮಂಡ್ಯ ಕ್ಷೇತ್ರದ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಲೋಕಸಭೆಗೆ ಆಯ್ಕೆಯಾದಂಥವರು. ವರ್ತಮಾನದ ಇವರ ಜಾತಕ ನೋಡಿದಾಗ ಭಾಳಷ್ಟು ಚೆನ್ನಾಗಿದೆ. 16 ಡಿಸೆಂಬರ್ 1959ರಲ್ಲಿ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿಯವರು ಜನ್ಮವನ್ನು ತಾಳ್ತಾರೆ. ಮೂಲತಃ ಕಲೆಯಲ್ಲಿ ಅತ್ಯಂತ ಆಸಕ್ತಿ ಉಳ್ಳಂತಹ ವ್ಯಕ್ತಿಯಾಗಿ ಸಿನಿಮಾ ಪ್ರೊಡ್ಯೂಸರ್ ಆಗಿ ಬಂದಂಥವರು ಎಚ್ ಡಿ ಕುಮಾರಸ್ವಾಮಿಯವರು. ಕಾಕತಾಳೀಯವೋ ಅಥವಾ ದೈವದ ವರವೋ ಅನ್ನುವಂತೆ ರಾಜಕೀಯ ರಂಗಕ್ಕೆ ಅನಿವಾರ್ಯವಾಗಿ ಬಂದರೆ ವಿನಃ ಅಪೇಕ್ಷೆಯನ್ನು ಪಟ್ಟು ಬಂದಂಥದ್ದಲ್ಲ ಅನ್ನುವಂಥದ್ದನ್ನು ಕುಮಾರಸ್ವಾಮಿಯವರ ಬಾಯಲ್ಲೂ ಕೂಡ ನೀವು ಕೇಳಿರ್ತೀರಿ. ಹಾಗಿದ್ದರೆ 2023 ಅವರಿಗೆ ಅಂತಹ ದೊಡ್ಡ ಮಟ್ಟದ ಬಹುಮತವಾಗಲಿ ಅಥವಾ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೋತೇನೆ ಅಂತಕ್ಕಂಥ ವ್ಯವಸ್ಥೆಗಳಾದರೂ ಕೂಡ ಆಗಿರಲಿಲ್ಲ. ಯಾಕೆ ಹಾಗಾಯಿತು ಅಂತ ಕೇಳಿದರೆ, ಆ ಸಮಯದಲ್ಲಿ ನಾನು ಸುಮಾರು ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಮೇಲೆ ಅಪಾರವಾದಂಥ ವಿಶ್ವಾಸ ಮತ್ತು ಅವರ ಕುಟುಂಬದ ನಂಟು ನನಗಿರೋದರಿಂದ ಅವರಿಗೆ ಕೆಲವು ಸೂಚನೆಗಳನ್ನು ಅವರ ಕುಟುಂಬದ ಮುಖಾಂತರವಾಗಿ ನಾನು ಕೊಟ್ಟಿದ್ದೆ. 2000 ಆ ಹಿಂದಿನ ಸರ್ಕಾರ ಕಾಂಗ್ರೆಸ್ ಮತ್ತು JDS ಜಂಟಿಯಾಗಿ ಸರ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಈ ಸರ್ಕಾರ ಉಳಿಯೋದು ಕಷ್ಟ, ಈ ಸರ್ಕಾರ ಉಳಿಯುವಂತಹ ವ್ಯವಸ್ಥೆಗಳಲ್ಲಿ ಸ್ವಪಕ್ಷೀಯರೇ ನಿಮಗೆ ದ್ರೋಹವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಆಡಿದ್ದೆ. ಆ ಮಾತುಗಳನ್ನು ಅವರು ಕೆಲವು ದಿವಸ ಗಮನಿಸಿದರು, ಕೆಲವು ದಿವಸ ಗಮನಿಸಲಿಲ್ಲ. ಅವ್ರಿಗೆ ಬಿಟ್ಟಂಥ ವಿಚಾರ. ನಾನು ಯಾರಿಗೂ ಕೂಡ ಫೋರ್ಸ್ ಮಾಡಿ ನನ್ನ ಜೀವನದಲ್ಲಿ ನಾನು ನಡೆದವನಲ್ಲ. ಹಾಗಿರುವಾಗ 2024ರಲ್ಲಿ ಪುನಃ ಪುಟಿದೇಳುವಂಥ ವ್ಯವಸ್ಥೆಗಳನ್ನು BJP ಪಕ್ಷದ ಒಂದು ಬೆಂಬಲವನ್ನು ಪಡ್ಕೊಂಡ್ರು 2024ರಲ್ಲಿ ಚುನಾವಣೆಯ ಅಖಾಡಕ್ಕೆ ಇಳಿದರು. ಹಾಗಿದ್ದರೆ ಇದರಿಂದ BJPಯಿಂದ JDSಗೆ ಅನುಕೂಲ ಆಯಿತಾ ಅಥವಾ JDS ಪಕ್ಷದಿಂದ BJPಗೆ ಅನುಕೂಲ ಆಯಿತಾ ಅನ್ನುವಂಥ ವ್ಯವಸ್ಥೆಗಳನ್ನು ನೋಡಿದಾಗ ಇಬ್ಬರಿಂದ ಇಬ್ಬರಿಗೂ ಕೂಡ ಅನುಕೂಲ ಆಗಿದೆ. JDSನಿಂದ ಒಂದು 3-4 ಸೀಟುಗಳು BJPಗೆ ಅನುಕೂಲ ಆದರೆ BJPಯ ಪ್ರಭಾವದಿಂದ BJPಯ ಒಂದಿಷ್ಟು ಮಟ್ಟದ ಅವರ ಸಹಾಯದಿಂದ ಕುಮಾರಸ್ವಾಮಿಯವರು ಆ ಪ್ರಮಾಣದ ಲೀಡನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಸ್ಪಷ್ಟ. ಹಾಗಿದ್ರೆ 2024ರಲ್ಲಿ ಚುನಾವಣೆಯ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂತಹ ಶ್ರೀಯುತ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಮಂತ್ರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ವರ್ತಮಾನದಲ್ಲಿ ಮಿಥುನ್ ರಾಶಿ ಆಗಿರುವುದರಿಂದ ಅವರಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಅಪಾರವಾದಂಥ ದೈವ ಬಲವನ್ನು ಅಥವಾ ದೈವ ಸಂಪತ್ತನ್ನು ತಂದೆಯವರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಸಂಪಾದನೆ ಮಾಡಿಟ್ಟಿದ್ದಾರೆ. ಇನ್ನು 4 ತಲೆಮಾರಿಗಾಗುವಷ್ಟು ಪುಣ್ಯ ಪ್ರಭಾವ ಅವರಲ್ಲಿದೆ. ರಾಜಕೀಯವಾಗಿ ಅವರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಆಪಾದನೆಗಳಿದೆ. ದೇವೇಗೌಡರು ಯಾರನ್ನೂ ಬೆಳಿಲಿಕ್ಕೆ ಬಿಟ್ಟಿಲ್ಲ, ಹಾಗೆ ಹೀಗೆ ಅಂತಕ್ಕಂಥದ್ದು ಅದೇನೇ ಇರಲಿ. ಆದರೆ ದೇವರು ಅನ್ನುವಂತಹ ವ್ಯವಸ್ಥೆಗಳು ಬಂದಾಗ ಎಚ್ ಡಿ ಕುಮಾರಸ್ವಾಮಿಯವರ ತಂದೆಯವರಾಗಿರ್ತಕ್ಕಂಥ ದೇವೇಗೌಡರು ಯಾವತ್ತೂ ಕೂಡ ದೈವವನ್ನು ಮರೆತು ಜೀವನವನ್ನು ಮಾಡಿದಂಥವರಲ್ಲ. ಅದರ ಪ್ರಭಾವದಿಂದ ಅನೇಕ ಮಠಗಳಲ್ಲಿ ನಡಿಬೇಕಾದಂಥ ಯಜ್ಞ ಯಾಗಾದಿಗಳನ್ನು ಅಥವಾ ದೇವತಾ ಆರಾಧನೆಯನ್ನು ನಡೆಸಿದಂತಹ ಕುಟುಂಬ ಶ್ರೀಯುತ ಎಚ್ ಡಿ ದೇವೇಗೌಡರ ಕುಟುಂಬ. ಹಾಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಅಂದರೆ ಬಂದಿರತಕ್ಕಂಥ ವರ್ತಮಾನದ ವ್ಯವಸ್ಥೆಗಳಲ್ಲಿ 2024ರಲ್ಲಿ ಕುಮಾರಸ್ವಾಮಿಯವರು ಮಿನಿಸ್ಟರ್ ಆಗುವಂಥ ಎಲ್ಲ ಸಂಕೇತಗಳು ಕೂಡ ಇರೋದರಿಂದ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಅನೇಕ ಸಂಚಿಕೆಗಳಲ್ಲಿ ನಾನು ಮಾತಾಡ್ತಾ ಬಂದಿದ್ದೆ. ಈಗಲೂ ಕೂಡ ಅದೇ ಮಾತನ್ನು ಪುನರುಚ್ಚರಿಸ್ತೇನೆ. ಯಾಕೆಂತ ಕೇಳಿದರೆ ಅವರು ಪ್ರತಿದಿನ ಯೋಗವನ್ನು ಮಾಡ್ತಾರೆ, ಧ್ಯಾನ ಪ್ರಾಣಾಯಾಮಾದಿಗಳನ್ನು ಅನವರ್ತವಾಗಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವರು ಕುಮಾರಸ್ವಾಮಿಯವರು. ಅದನ್ನು ಮುಂದುವರಿಸ್ಕೊಂಡು ಹೋಗಲಿ, ಅವರ ಆರೋಗ್ಯ ವೃದ್ಧಿಯಾಗಲಿ. ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯಕ್ಕೆ ಒಂದಿಷ್ಟು ಅವರ ಕೈಲಾಗದಂತೆ ಮಿಗಿಲಾಗಿ ವಿಪರೀತವಂಥ ಶ್ರಮವನ್ನು ವಹಿಸಿ ಅವರು ಕೊಟ್ಟಿರತಕ್ಕಂತಹ ಮಂಡ್ಯದ ಜನತೆ ಕೊಟ್ಟಂತಹ ಅಧಿಕಾರವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಆ ಜನಕ್ಕೆ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಮೂಲಕ ಆಡ್ತೀನಿ. ನಮಸ್ಕಾರ.